ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಅಂಗಡಿಯಲ್ಲಿ ಯಾವ ಥರದ್ದೆಲ್ಲ ತಿಂಡಿಸ್ ಇದೆ? ತಿಂಡಿ ಎಲ್ಲ ಹೋಮ್ ಮೇಡ್ ಫುಡ್ಸ್ ಎಲ್ಲ ರೆಡಿ ಫುಡ್ ಎಲ್ಲ. ರೆಡಿ ಫುಡ್ಡಾ? ತೊಡ್ದೇವು ಮೊನ್ನೆ ಅಷ್ಟೇ ತಗೊಂಡೋಗಿದ್ದೆ, ಭಾರಿ ಚೆನ್ನಾಗಿ ಬಂದಿದೆ ತೊಡ್ದೇವು. ಅದಕ್ಕೆ ಹಾಲು ಹಾಕಿ ತುಪ್ಪ ಹಾಕಿ ಎಲ್ಲ ತಿಂದಿದ್ದಾರೆ. ನನ್ನ ಮಗನಿಗೆ ಕಟ್ಟ ಮಿಟ್ಟ ಅಂದ್ರೆ ತುಂಬಾ ಇಷ್ಟ. ಈಗ ಚಕ್ಲಿ ಹೇಗೆ ಸರ್? ಚಕ್ಲಿ ಕೆಜಿ 400 ರೂಪಾಯಿ. ಕೆಜಿ 400 ರೂಪಾಯಿ. ತುಂಬಾ ಚೆನ್ನಾಗಿರುತ್ತೆ ಅದು. ಹೋಮ್ ಮೇಡ್ ಅಲ್ವಾ? ಎಲ್ಲ ಹೋಮ್ ಮೇಡ್, ಅಷ್ಟು ಹೋಮ್ ಮೇಡ್ ಎಲ್ಲ ಮನೆ ಚಕ್ಲಿ ಎಲ್ಲ. ಮೊನ್ನೆ ತೆಂಗಿನ ಎಣ್ಣೆನೂ ತಗೊಂಡೋಗಿದ್ದೆ, ಹೇಗಿತ್ತು? ಚೆನ್ನಾಗಿದೆ. ತಲೆ ಕೂದಲಿಗೆಲ್ಲ ಪ್ರೆಸ್ಸಿಂಗ್ ಅದು. ಓಲ್ಡ್ ಪ್ರೆಸ್ಸಿಂಗ್. ನೀವೇ ಮಿಲ್ಲಲ್ಲಿ ಮಾಡಿಸೋದಾ? ಗಾಣದಲ್ಲಿ ಮಾಡೋದು, ಗಾಣದಲ್ಲಿ ಗೋಲ್ಡ್ ಪ್ರೆಸ್ಸಿಂಗ್. ಹಂಗಾಗಿ ಮತ್ತೆ ಬೇರೆ ಈಗ ಸರ್ ಈ ತಿಂಡಿ ಏನು? ಲಾಡು, ಲಡಿಗಿ ಲಡ್ಡು ಅಂತ ಹೇಳಿ. ಲಡಿಗಿ ಲಡ್ಡು ಅಂತ ಹೇಳಿ ಆ ಥರ. ಕಟ್ಟ ಮಿಟ್ಟ ಹೇಗೆ? ಕಟ್ಟ ಮಿಟ್ಟ ನನ್ನ ಮಗಂಗೆ ತುಂಬಾ ಇಷ್ಟ ಅದು ಕಟ್ಟ ಮಿಟ್ಟ. ಈಗ ಒಂದು ತಗೊಂಡು ಹೋಗ್ತೇನೆ. ಹೌದಾ? ಓಕೆ ಓಕೆ ಸರಿ. ಮತ್ತೆ ಬೇರೆ ಬೇರೆ ಏನು ಬೇಕು? ಒಳ್ಳೆ ಖಾರ ಇದೆ, ನಿಪ್ಪಟ್ಟಿದೆ. ಚಿಪ್ಸ್ ಹೇಗೆ ಸರ್? ಚಿಪ್ಸು 80 ರೂಪಾಯಿ ಅದು, ಕಾಲು ಕೆ ಜಿ. 80 ರೂಪಾಯಿ ಸರ್. 2 ಕಟ್ಟ ಮಿಟ್ಟ ಕೊಡಿ. ಮತ್ತೆ ಮಜ್ಜಿಗೆ ಮೆಣಸಿದ್ಯಾ? ಮಜ್ಜಿಗೆ ಮೆಣಸಿದೆ. ಮಜ್ಜಿಗೆ ಇದು ಕಟ್ಟ ಮಿಟ್ಟ ಇದು. ಇದು ಅದಕ್ಕೆ ಏನೆಲ್ಲ ಹಾಕ್ತಾರೆ ಸರ್? ಇದಕ್ಕೆ ಇದನ್ನ ಹುಣಸೆ ಹಣ್ಣಿಂದ ಮಾಡೋದು. ಹುಣಸೆ ಹಣ್ಣನ್ನ ಪಾಕ ಮಾಡಿ ಅದಕ್ಕೆ ಜೀರಿಗೆ ಕಾಳು ಮೆಣಸು ಎಲ್ಲ ಹಾಕಿ ರೆಡಿ ಮಾಡ್ತೇವೆ. ಆ ಥರ. 2 ಕಟ್ಟ ಮಿಟ್ಟ ಇರಲಿ. ಮಜ್ಜಿಗೆ ಮೆಣಸು ಎಷ್ಟು ಬೇಕು? 1 ಪ್ಯಾಕ್ ಕೊಡಿ. 1 ಪ್ಯಾಕ್. ಇದು ಮಜ್ಜಿಗೆ ಮೆಣಸು ಇದು. ಮನೇಲೆ ಮಾಡಿದ್ದಲ್ವಾ? ಹೌದೌದು, ಇದು ಮನೇಲೆ ಮಾಡಿದ್ದು. ಆಯ್ತಾ? ಮತ್ತೆ ಬೇರೆ ಎಂತ ತೊಡೆದೇವು ಬೇಕು ಅಂದ್ರೆ? ತೊಡೆದೇವು ಎಷ್ಟು ಬೇಕಾಗುತ್ತೆ? 2 ಪ್ಯಾಕ್ ಸಾಕು. ಇದು ಸಂಡಿಗೆ ಇದು ಹೇಗೆ ಮಾಡುದು? ಅದು ಸಾಬಕ್ಕಿ ಸಂಡಿಗೆ ಅಂತ. ಸಾಬಕ್ಕಿ ಸಂಡಿಗೆ ಇದು 80 ರೂಪಾಯಿ ಆಗುತ್ತೆ. ಇದು ಸಾಬಕ್ಕಿ ಸಂಡಿಗೆ. ಲಾಸ್ಟ್ ಟೈಮ್ ತಗೊಂಡಾದಂಗೆ ಇತ್ತಲ್ಲ? ಹೌದೌದು. ನಿಮ್ ತೆಂಗಿನ ಎಣ್ಣೆ ಮಾತ್ರ ಚೆನ್ನಾಗಿದೆ ಸರ್. ಹೌದಾ? ಓಕೆ. ಚಕ್ಲಿ ಈಗ ಬೇಡ ಸರ್, ಇಷ್ಟು ಸಾಕು. ಓಕೆ ಹಂಗಾರೆ. ಸರಿ.